ಮಂತ್ರಾಲಯಕ್ಕೆ ತೆರಳಿದ್ದ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ತುಂಗಭದ್ರೆಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗಿ ಮೂವರು ಬಾಲಕರು ಮುಳುಗಿ ಸಾವನ್ನಪ್ಪಿದ್ದಾರೆ. ಹಾಸನ ಮೂಲದ ಮೂವರು ವಿದ್ಯಾರ್ಥಿಗಳು ನಿಧನರಾಗಿದ್ದು 20 ವರ್ಷದ ಅಜಿತ್, 20 ವರ್ಷದ ಸಚಿನ್ ಹಾಗೆಯೇ 19 ವರ್ಷದ ಪ್ರಮೋದ್ ಇವರು ಮೂವರು ಇದೀಗ ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯ ಆಗಿದೆ. ನಿನ್ನೆಯೇ ಮುಳುಗಡೆ ಆಗಿದ್ರು, ಆದರೆ ಅವರು ಎಲ್ಲಿದ್ದಾರೆ, ನಾಪತ್ತೆಯಾಗಿದ್ರು, ಸಿಗ್ತಾ ಇಲ್ಲ ಅಂತ ಹುಡುಕಾಟ ಮಾಡಲಾಗಿತ್ತು. ಆ ನಂತರ ಸಂಜೆ ಆದ ಹಿನ್ನೆಲೆಯಲ್ಲಿ ಹುಡುಕಾಟ ಸಾಧ್ಯ ಆಗಿರಲಿಲ್ಲ. ಇವತ್ತು ಬೆಳಗಿನಿಂದ ಮತ್ತೆ ಹುಡುಕಾಟವನ್ನ ಮಾಡಿದಂತಹ ಸಂದರ್ಭದಲ್ಲಿ ಮೃತದೇಹಗಳು ಪತ್ತೆಯಾಗಿದೆ. ಮೃತದೇಹಗಳನ್ನು ನದಿಯಿಂದ ಹೊರತೆಗೆದಿದ್ದಾರೆ ಎಸ್ಡಿಆರ್ಎಫ್ ಸಿಬ್ಬಂದಿ. ಮೃತರ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂತ್ರಾಲಯಕ್ಕೆ ಹೋದಂತಹ ವಿದ್ಯಾರ್ಥಿಗಳಲ್ಲಿ ಮೂವರು ನೀರು ಪಾಲಾಗಿರುವಂತಹ ಘಟನೆ ನಡೆದಿದ್ದು ಹಾಸನ ಮೂಲದ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಈಗಾಗಲೇ 20 ವರ್ಷದ ಇಬ್ಬರು ಹಾಗೆಯೇ 19 ವರ್ಷದ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ತುಂಗಭದ್ರೆಯಲ್ಲಿ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀರಿನಿಂದ ಮುಳುಗಿ ಸಾವನ್ನಪ್ಪಿದ್ದಾರೆ. ಬಹಳ ನೀರಿನ ಫ್ಲೋ ಕೂಡ ಇತ್ತು, ನಿನ್ನೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು ಈ ಸಂದರ್ಭದಲ್ಲಿ ಸ್ನಾನಕ್ಕೆ ಅಂತ ಹೋದವರು ಇದೀಗ ಜಲ ಸಮಾಧಿಯಾಗಿದ್ದಾರೆ. ಮೂವರು ವಿದ್ಯಾರ್ಥಿಗಳ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಮೂವರ ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಅಜಿತ್, ಸಚಿನ್, ಪ್ರಮೋದ್ ಈ ಮೂವರು ವಿದ್ಯಾರ್ಥಿಗಳು ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈ ಮೂವರು ವಿದ್ಯಾರ್ಥಿಗಳ ಫೋಟೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಮಂತ್ರಾಲಯಕ್ಕೆ ಅಂತ ಹೋಗಿದ್ರು, ಆದರೆ ಇದೀಗ ರಾಯರ ದರ್ಶನವನ್ನ ಮಾಡುವಂತಹ ಸಂದರ್ಭದಲ್ಲಿ ಸ್ನಾನಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ತುಂಗಭದ್ರೆಯಲ್ಲಿ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಜಲ ಸಮಾಧಿ ಆಗಿರುವಂಥದ್ದು. ಅಜಿತ್, ಸಚಿನ್, ಪ್ರಮೋದ್, ಅಜಿತ್ ಮತ್ತು ಸಚಿನ್ ಇವರಿಬ್ಬರು ಕೂಡ 20 ವರ್ಷ, ಆದರೆ ಪ್ರಮೋದ್ 19 ವರ್ಷ. ಮೂವರು ಇದೀಗ ಸಾವನ್ನಪ್ಪಿದ್ದಾರೆ. ಅವ್ರ ಜೊತೆ ಹೋದಂಥವ್ರು ನಿನ್ನೆಯಿಂದ ಹುಡುಕಾಟವನ್ನ ಮಾಡ್ತಾ ಇದ್ರು, ಆದರೆ ಆ ನಂತರ ನೀರಿನ ಪ್ರವಾಹ ಒಂದು ಕಡೆ ಜಾಸ್ತಿ ಆಗಿತ್ತು, ಸಂಜೆ ಆಯಿತು, ಕತ್ತಲಾದಂತಹ ಹಿನ್ನೆಲೆಯಲ್ಲಿ ಹುಡುಕಾಟ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿತ್ತು. ಹಾಗಾಗಿ ಇವತ್ತು ಬೆಳಗಿನಿಂದ ಮತ್ತೆ ಹುಡುಕಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಇದೀಗ ಮೂವರ ಮೃತದೇಹಗಳನ್ನು ಪತ್ತೆ ಮಾಡಿದ್ದಾರೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಮೂವರ ಮೃತದೇಹಗಳನ್ನು ಕೂಡ ಹೊರತೆಗೆದಿದ್ದಾರೆ. ಅಲ್ಲಿ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೇವಸ್ಥಾನಕ್ಕೆ ಅಂತ ಹೋದವರು ರಾಯರ ದರ್ಶನವನ್ನ ಮಾಡಬೇಕು ಅಂತ ಹೋದಂತಹ ವಿದ್ಯಾರ್ಥಿಗಳಲ್ಲಿ ಮೂವರು ನೀರು ಪಾಲಾಗಿದ್ದಾರೆ. ಸ್ನಾನಕ್ಕೆ ಅಂತ ಹೇಳಿ ತುಂಗಭದ್ರೆಯಲ್ಲಿ ಅವರು ಇಳಿದಿದ್ರು. ತುಂಗಭದ್ರೆಯಲ್ಲಿ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀರಿನ ಹರಿವಿನಲ್ಲಿ ಜಾಸ್ತಿ ಇತ್ತು, ಪ್ರವಾಹ ಅಂದ್ರೆ ಫ್ಲೋ ಜಾಸ್ತಿ ಆಗಿತ್ತು. ಆ ಒಂದು ಫ್ಲೋ ಇರುವಂತಹ ಸಂದರ್ಭದಲ್ಲೇ ಇವರು ಸ್ನಾನಕ್ಕೆ ಅಂತ ಹೇಳಿ ಅಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಜಲ ಸಮಾಧಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವರನ್ನ ಹುಡುಕಾಡುವಂತ ಕೆಲಸ ಮಾಡಿದ್ರು. ಆ ನಂತರ ಇನ್ಫಾರ್ಮ್ ಕೂಡ ಮಾಡಿದ್ರು, ಈ ರೀತಿಯಾಗಿ ಆಗಿದೆ, ಕಾಣಿಸ್ತಾ ಇಲ್ಲ ಮೂವರು ಅಂತ ಹೇಳಿ ಹುಡುಕಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಆಗ ಸಾಧ್ಯ ಆಗಲಿಲ್ಲ. ಆ ನಂತರ ಕತ್ಲಾಯಿತು. ಎಸ್ಡಿಆರ್ಎಫ್ ಸಿಬ್ಬಂದಿ ಹುಡುಕಾಟವನ್ನ ನಿಲ್ಲಿಸಿದ್ರು. ಇವತ್ತು ಬೆಳಗ್ಗೆ ಮತ್ತೆ ಹುಡುಕಾಟವನ್ನ ಆರಂಭ ಮಾಡಿದಾಗ ಇದೀಗ ಮೂವರು ವಿದ್ಯಾರ್ಥಿಗಳ ಮೃತದೇಹ ಪತ್ತೆಯಾಗಿದೆ. ಆ ಮೂವರು ವಿದ್ಯಾರ್ಥಿಗಳು ಹಾಸನ ಮೂಲದವರು. ಇಬ್ಬರು 20 ವರ್ಷದವರಾದರೆ ಒಬ್ಬ 19 ವರ್ಷದ ವಿದ್ಯಾರ್ಥಿ. ಈಗ ಸ್ಥಳಕ್ಕೆ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿದ್ಯಾರ್ಥಿಗಳನ್ನು ನೀವು ನೋಡಬಹುದು. ಅಲ್ಲಿ ದರ್ಶನಕ್ಕೆ ಅಂತ ಹೋದಂಥವರ ವಿದ್ಯಾರ್ಥಿಗಳಲ್ಲಿ ಮೂವರು ಇದೀಗ ಶವವಾಗಿ ಹೊರ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋದವರು ಇದೀಗ ಶೋಕ ಸಾಗರದಲ್ಲಿ ಮುಳುಗುವಂತಹ ಪರಿಸ್ಥಿತಿ ಬೇರೆ ವಿದ್ಯಾರ್ಥಿಗಳದ್ದು. ಖುಷಿಯಿಂದ ಹೋದವರು ದೇವರ ದರ್ಶನವನ್ನು ಮಾಡಬೇಕು, ಒಳಿತಾಗಬೇಕು ಅಂತ ಹೇಳಿ ಹೋದ್ರೆ ಇಲ್ಲಿ ಪ್ರಾಣವೇ ಹೋಗಿದೆ. ಮೂವರು ವಿದ್ಯಾರ್ಥಿಗಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ರಾಯರ ದರ್ಶನವನ್ನ ಮಾಡಬೇಕು ಅಂತ ಹೋದಂತಹ ವಿದ್ಯಾರ್ಥಿಗಳಲ್ಲಿ ಮೂವರು ಈಗ ಮೃತದೇಹವಾಗಿ ಶವವಾಗಿ ಹೊರ ಬರುವಂಥದ್ದು, ಅವರ ಊರಿಗೆ ಹೋಗಬೇಕಾದಂತಹ ಪರಿಸ್ಥಿತಿ, ಹುಡುಕಾಟ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಚಾಲೆಂಜಸ್ ಇತ್ತಾ? ನಿನ್ನೆ ಕೂಡ ಸಾಕಷ್ಟು ಫ್ಲೋ ಇತ್ತು, ಇವತ್ತು ಕೂಡ ಅಂಥದ್ದೇ ಸ್ಥಿತಿ ಇತ್ತಾ, ಹೇಗೆ? ನವಿತಾ, ಹಾಸನ ಮೂಲದ 7 ಜನ ವಿದ್ಯಾರ್ಥಿಗಳು ಶುಕ್ರವಾರ ದಿನ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ರೈಲನ್ನ ಹತ್ತುತ್ತಾರೆ. ಶನಿವಾರ ದಿನ ಬಂದು ರಾಯರ ದರ್ಶನವನ್ನ ಪಡೆದು ಸಂಜೆ ಮರಳತಕ್ಕಂಥ ಸಂದರ್ಭದಲ್ಲಿ 7 ಗಂಟೆಗೆ ರೈಲು ಇದೆ ಅನ್ನುವಂತ, ಟ್ರೈನ್ ಇದೆ ಅನ್ನುವಂತ ವಿಚಾರ ಇಟ್ಕೊಂಡು 5 ಗಂಟೆಗೆ ಇವತ್ತು 12 ಗಂಟೆ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಚಾರ ಮಾಡಿ ಅವರು ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾರೆ. 7 ಜನರಲ್ಲಿ 5 ಜನ ನದಿಗಿಳಿತಾರೆ ನವಿತಾ. ಆ 5 ಜನ ನದಿಗಿಳಿದಂತ
5 ಜನರಲ್ಲಿ ಸಚಿನ್, ಪ್ರಮೋದ್ ಮತ್ತು ಅಜಿತ್ ಎನ್ನುವಂತಹ 3 ವಿದ್ಯಾರ್ಥಿಗಳು ಇವತ್ತು ನದಿಯ ಪಾಲಾಗಿ ಕಣ್ಮರೆಯಾಗ್ತಾರೆ. ಆ ಸಂದರ್ಭದಲ್ಲಿ ಎಷ್ಟು ಹುಡುಕಿದ್ರು ಕೂಡ ಅವರು ಸಿಗದಂತ ಸಂದರ್ಭದಲ್ಲಿ ಈ ಅವರ ಸ್ನೇಹಿತರು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಮತ್ತು ಮಠದ ಆಡಳಿತ ಮಂಡಳಿಯವರಿಗೆ ವಿಷಯವನ್ನು ತಿಳಿಸ್ತಾರೆ. ತದನಂತರದಲ್ಲಿ ಎಲ್ಲರೂ ಬಂದು ಹುಡುಗರನ್ನ ಹುಡುಕಾಟ ನಡೆಸಬೇಕಂತ ಸಂದರ್ಭದಲ್ಲಿ ನೋಡಿ, ಇವತ್ತು ಸಿಕ್ಕಾಪಟ್ಟೆ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ಮತ್ತು ಕೃಷ್ಣ ಎರಡೂ ಕೂಡ ಬೋರ್ಗರಿತವಾಗಿ ಇವತ್ತು ಹರಿತಾ ಇದ್ದಾವೆ. ಹಾಗಾಗಿ ಇವತ್ತು ತುಂಬಿರ್ತಕ್ಕಂಥ ನದಿಯಲ್ಲಿ ಆ ಒಂದು ಕಾರ್ಯಾಚರಣೆ ನಡೆಸ್ತಕ್ಕಂಥದ್ದು ಸಾಕಷ್ಟು ಕಷ್ಟಕರವಾಗಿತ್ತು. ಹಾಗಾಗಿ ನಿನ್ನೆ ಒಂದಿನ ವಿಶ್ರಾಂತಿ ಕೊಟ್ಟು ಇವತ್ತು ಬೆಳಗಿನಿಂದ ಅವರನ್ನ ಹುಡುಕ್ತಕ್ಕಂಥ ಕಾರ್ಯ ಮುಂದುವರೆದಿತ್ತು ನವಿತಾ. ಹಾಗಾಗಿ ಈಗ ನದಿಯಲ್ಲಿ ಕೊಚ್ಚಿ ಹೋಗಿದ್ದಂತಹ 3 ಜನ ವಿದ್ಯಾರ್ಥಿಗಳ ಶವ ಸಿಕ್ಕಿದಾವೆ. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಈಗ ಮಂತ್ರಾಲಯಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರ ಕುಟುಂಬಸ್ಥರಿಗೆ ಈಗ ಶವಗಳನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ನವಿತಾ. ದುರಂತ ಅಂತ ಹೇಳಿದ್ರೆ ರಾಯರ ದರ್ಶನವನ್ನ ಪಡಿಬೇಕು ಅಂತ ಬಂದಂತ ವಿದ್ಯಾರ್ಥಿಗಳು ಇವತ್ತು ರಾಯರ ಪಾದವನ್ನ ಸೇರಿರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ ವಿಚಾರ ಅಂತ ಹೇಳ್ಬೋದು. ಬಂದಂತವರು ಕೂಡ ತುಂಗಭದ್ರಾ ನದಿಯ ಸುತ್ತಮುತ್ತಲು ಒಂದು ರೀತಿಯಲ್ಲಿ ರಕ್ಷಣಾ ಕಾವಲನ್ನ ಹಾಕಬೇಕು. ಯಾಕಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಅದೆಷ್ಟೇ ತಿಳಿ ಹೇಳಿದ್ರು ಕೂಡ ನದಿಗೆ ಇಳಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೀಗೆ ನದಿಗೆ ಇಳಿಯೋದಕ್ಕೆ ಹೋಗಿ ಇವತ್ತು ಪ್ರಾಣವನ್ನೇ ಕೊಡ್ತಕ್ಕಂಥ ಸ್ಥಿತಿ ಇದೆ. ಹೀಗಾಗಿ ಮಠದ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡು ಅದರ ಸುತ್ತಲೂ ಕೂಡ ಯಾರು ಕೂಡ ನದಿಗೆ ಇಳಿಯದಂತೆ ಒಂದು ಬ್ಯಾರಿಕೇಡ್ಗಳನ್ನಾಗಿರ್ಬೋದು ಅಥವಾ ಕಬ್ಬಿಣದ ರಾಡ್ಗಳನ್ನ ಹಾಕ್ತಕ್ಕಂಥ ಮುಖಾಂತರ ಇವತ್ತು ಜೀವವನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಕೂಡ ಸಾರ್ವಜನಿಕರು ಇವತ್ತು ಮಾಡ್ತಿರ್ತಕ್ಕಂಥದ್ದು ಮಂತ್ರಾಲಯ ಮಠದ ನದಿ ದಂಡೆಯ ಮೇಲೆ ಕಂಡು ಬರ್ತಾ ಇದೆ ನವಿತಾ. ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ.